ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಇಲ್ಲಿ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ಸುತ್ತಿನ ಸೀಟು ಹಂಚಿಕೆಗೋಸ್ಕರ ಈಗಾಗಲೇ ಮೇ 16, 2026ರಂದು ಇಲ್ಲಿ ತಾತ್ಕಾಲಿಕವಾದಂತಹ ಒಂದು ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟನ್ನು ಬಿಡುಗಡೆಗೊಳಿಸಿರುತ್ತಾರೆ. ಇಡೀ ರಾಜ್ಯದಲ್ಲಿರುವಂತಹ 847 ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಎಲ್ಲ ಲಿಸ್ಟನ್ನು ಬಿಡುಗಡೆ ಆಗಿರುತ್ತದೆ. ತಾವು ಕೂಡ ನೋಡಿರ್ತೀರಿ. ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಪೋಷಕರು ಕೇಳ್ತಾ ಇದ್ರಿ, ಇಲ್ಲಿ ಸಾಕಷ್ಟು ಹೆಚ್ಚಿನ ಮೆರಿಟ್ ಇದ್ದರೂ ಕೂಡ ನಮ್ಮದು ಸೆಲೆಕ್ಷನ್ ಆಗಿಲ್ಲ, ಮತ್ತೆ ಏನಾದರೂ ಅವಕಾಶಗಳಿದಾವ ಅಂತ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ತಮಗೆ ಈ ವಿಡಿಯೋ ಮೂಲಕ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಲಿಕ್ಕೆ ವಿಡಿಯೋ ಮಾಡ್ತಾ ಇದ್ದೀವಿ. ಹಾಗಾದರೆ ಇಲ್ಲಿ ಸೆಲೆಕ್ಷನ್ ಆಗಿಲ್ಲ ಎನ್ನುವವರಿಗೆ ಈ ವಿಡಿಯೋ ತುಂಬ ಉಪಯುಕ್ತವಾಗುತ್ತದೆ. ಇದು ಯಾರಿಗಾದರೂ ಯೂಸ್ ಆಗುವಂತಿದ್ರೆ ಅವ್ರಿಗೆ ಶೇರ್ ಮಾಡಿ. ಯಾಕಂದರೆ ಬಹಳಷ್ಟು ಇಲ್ಲಿ ಅವರು ಆಸೆ ಇಟ್ಕೊಂಡಿರ್ತಾರೆ ಸೆಲೆಕ್ಷನ್ ಆಗಬೇಕು ಎನ್ನುವಂತಹ ಒಂದು, ಅವರಿಗೋಸ್ಕರ ಈ ಭರವಸೆ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಏನು ಅಂದರೆ ಇಲ್ಲಿ ನೋಡ್ತಾ ಹೋಗ್ಬೋದು ತಾವು ಕೂಡ, ಇಲ್ಲಿ ಮೊದಲ ಸುತ್ತಿನಲ್ಲಿ ಆಯ್ಕೆ ಆಗಿಲ್ಲ ಅನ್ನುವಂಥವ್ರು ಈಗ ಬಿಟ್ಟಿರುವಂಥ ಲಿಸ್ಟ್ ಇದೆಯಲ್ಲ, ಅದು ಕೇವಲ ಪ್ರೊವಿಷನಲ್ ಲಿಸ್ಟು, ಅದು ತಾತ್ಕಾಲಿಕವಾದಂತಹ ಪ್ರೊವಿಷನಲ್ ಲಿಸ್ಟ್ ಆಗಿರುತ್ತದೆ. ಹಾಗಾದರೆ ಇಲ್ಲಿ ಮೊದಲನೇದಾಗಿ ನೋಡ್ತಾ ಹೋಗೋಣ. ಇಲ್ಲಿ ದಿನಾಂಕ 16ನೇ ಮೇ 2026ರಂದು ಏನು ರಿಸಲ್ಟ್ ಬಿಟ್ಟಿದ್ದಾರೆ ಅದು ಕೇವಲ ತಾತ್ಕಾಲಿಕ ಲಿಸ್ಟು. ಈ ಲಿಸ್ಟ್ನಲ್ಲಿ ಫೈನಲ್ ಲಿಸ್ಟ್ ಏನು ಬರುತ್ತೆ, ಇನ್ನೊಂದು ವಾರದಲ್ಲಿ ಅಂತಿಮ ಆಯ್ಕೆ ಪಟ್ಟಿ ಬರುತ್ತೆ ಮೊದಲನೇ ಲಿಸ್ಟು. ಅದರಲ್ಲಿ ಅವರು ಹೊಸಬರು ಸೇರ್ಪಡೆ ಆಗಬಹುದಾಗಿರುತ್ತದೆ. ಯಾಕಂದರೆ ಈಗ ಬಿಟ್ಟಿರುವಂಥ ಲಿಸ್ಟಲ್ಲಿ ಸಂಪೂರ್ಣ ಎಲ್ಲ ವಿದ್ಯಾರ್ಥಿಗಳ ಲಿಸ್ಟ್ ಇಲ್ಲ. ಒಂದು ಶಾಲೆಯಲ್ಲಿ 50 ಸೀಟುಗಳಿದ್ದರೆ 30 ಸೀಟುಗಳು ಮಾತ್ರ ಬಿಟ್ಟಿದ್ದಾರೆ. ಇನ್ನು ಕೆಲವು ಶಾಲೆಗಳಲ್ಲಿ 60 ಸೀಟುಗಳಿದ್ದರೆ 50 ಸೀಟುಗಳು ಬಿಟ್ಟಿದ್ದಾರೆ. ಇನ್ನು ಕೆಲವು ಶಾಲೆಗಳಲ್ಲಿ 80 ಸೀಟುಗಳಿವೆ ಟೋಟಲ್ ಆಗಿರುವಂಥ ಸೀಟುಗಳು. ಅದರಲ್ಲಿ ಬಿಟ್ಟಿರುವಂಥದ್ದು ಕೇವಲ 40-45 ಲಿಸ್ಟ್ ಮಾತ್ರ ಬಿಟ್ಟಿದ್ದಾರೆ. ಸೊ ಹಾಗಾಗಿ ಇನ್ನೊಂದು ಲಿಸ್ಟು ಬರುತ್ತೆ, ತಾವು ವೇಟ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟು, ಒಂದು ವೇಳೆ ಮೊದಲನೇ ಲಿಸ್ಟ್ನಲ್ಲಿ ಆಯ್ಕೆ ಆಗಿಲ್ಲ ಅಂತ ಚಿಂತಿಸಬೇಡಿ. ಅಂದರೆ ಮುಂದೆ ಬರುವಂಥ ಫೈನಲ್ ಲಿಸ್ಟ್ನಲ್ಲಿಯೂ ಸೆಲೆಕ್ಷನ್ ಆಗದೇ ಇದ್ದರೆ ಮತ್ತೆ ಎರಡನೇ ಲಿಸ್ಟ್ ಖಂಡಿತ ಬರುತ್ತೆ. ನೋಡ್ರಿ, ಈಗ ಬಿಟ್ಟಿರುವಂಥ ಲಿಸ್ಟು ತಾತ್ಕಾಲಿಕ. ನೆಕ್ಸ್ಟ್ ಬರುವಂಥದ್ದು ಮೊದಲನೇ ಸುತ್ತಿನ ಅಂತಿಮ ಆಯ್ಕೆ ಪಟ್ಟಿ ಬರುತ್ತೆ. ಆ ಲಿಸ್ಟ್ನಲ್ಲಿಯೂ ನಿಮ್ಮ ಹೆಸರು ಬರದೇ ಇದ್ದಲ್ಲಿ ತಾವುಗಳು ಕೂಡ ಚಿಂತಿಸಬೇಡಿ. ಮತ್ತೆ ಒಂದು ಲಿಸ್ಟ್ ಬರುತ್ತೆ, ಸೆಕೆಂಡ್ ಲಿಸ್ಟ್ ಬರುತ್ತೆ. ಅದು ಯಾಕೆ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೇನೆ ನೋಡಿ. ಮೊದಲ ಸುತ್ತಿನ ಸೀಟು ಹಂಚಿಕೆ ಪಡೆದಂತಹ ಬಹಳ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡುವುದು ಬಹಳ ಕಡಿಮೆ ಅನ್ಬೋದು. ನಾನು 4 ವರ್ಷಗಳಿಂದ ನೋಡ್ತಾ ಇದ್ದೀನಿ, ಅಡ್ಮಿಷನ್ ಮಾಡದೆ ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಗೈರಾಗ್ಬಿಡ್ತಾರೆ. ಅಡ್ಮಿಷನ್ಗೆ ಸೂಕ್ತ ದಾಖಲೆಗಳನ್ನು ಆ ಶಾಲೆಗೆ ಹೋಗಿ ಸಲ್ಲಿಸುವುದಿಲ್ಲ, ತಮ್ಮ ಅಡ್ಮಿಷನ್ ಕನ್ಫರ್ಮ್ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಆ ಖಾಲಿ ಉಳಿದಿರುವಂಥ ಸೀಟುಗಳೇನಿರ್ತಾವಲ್ಲ ಅವುಗಳನ್ನೆಲ್ಲ ಸೇರಿಸಿ ಮತ್ತೊಂದು ಲಿಸ್ಟ್ ಬಿಡ್ತಾರೆ. ಅದು ಅಷ್ಟೇ ಅಲ್ಲದೆ ಇಲ್ಲಿ ಅವರು ಯಾಕೆ ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ಕೋತಾರೆ ಅನ್ನೋದಕ್ಕೆ ಕಾರಣಗಳನ್ನು ನೋಡ್ತಾ ಹೋದಾಗ ಅವ್ರು ಏನು ಮಾಡ್ತಾರೆ ಅಂದರೆ, ಆ ಶಾಲೆ ಅವರ ಸ್ವಂತ ವಿಳಾಸದಿಂದ ಬಹಳ ದೂರ ಇದೆ ಅನ್ನೋ ಕಾರಣಕ್ಕೆ ಇಲ್ಲಿ ಅಡ್ಮಿಷನ್ ಮಾಡದೇ ಇರಬಹುದು. ಅದು ಅಷ್ಟೇ ಅಲ್ಲದೆ ಇಲ್ಲಿ ಅವ್ರದ್ದು ಶಾಲೆ ಇದೆಯಲ್ಲ, ಸೆಲೆಕ್ಷನ್ ಆಗಿರುವಂಥ ಶಾಲೆ ಅದು ಔಟ್ ಆಫ್ ತಾಲೂಕಿನಲ್ಲಿದೆ, ಆ ವಸತಿ ಶಾಲೆ ಅಂತ ಅವರು ಅಡ್ಮಿಷನ್ ಮಾಡದೇ ಇರಬಹುದು. ಏನು ಮಾಡ್ತಾರೆ, ಇಲ್ಲಿ ಅರ್ಜಿಗಳನ್ನು ಕರೆದಂಥ ಸಂದರ್ಭದಲ್ಲಿ ಅವರು ಶಾಲಾವಾರು ಆದ್ಯತೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಏನು ಶಾಲಾವಾರು ಆದ್ಯತೆಯ ಪ್ರಕಾರ ಅವರು ಇಲ್ಲಿ ಕೌನ್ಸಿಲಿಂಗ್ ಲಿಸ್ಟನ್ನು ಬಿಡುಗಡೆಗೊಳಿಸಿರುತ್ತಾರೆ. ಒಂದು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅಂದರೆ, ಅವರು ಪಡೆದುಕೊಂಡಿರುವಂಥ ಮೆರಿಟ್ ಆಗಿರ್ಬೋದು, ಅವರ ಮೀಸಲಾತಿ, ಅದ್ರ ಜೊತೆಗೆ ಶಾಲಾವಾರು ಆದ್ಯತೆ. ನೀವು ಕೊಟ್ಟಿರುವ ಶಾಲೆನೇ ಅವ್ರು ಕೊಟ್ಟಿರ್ತಾರೆ, ಆದರೆ ಮೊದಲನೇ ಶಾಲೆ ಆಯ್ಕೆ ಆಗಿಲ್ಲ ಅಂದರೆ ಎರಡನೇ ಶಾಲೆ ತೊಗೊಳ್ತಾರೆ, ಎರಡನೇ ಶಾಲೆ ಆಯ್ಕೆ ಆಗಿಲ್ಲ ಅಂದರೆ ಮೂರನೇ ಶಾಲೆ. ಈ ರೀತಿ ಅದು ರೂಲ್ಸ್ ಇರೋದರಿಂದ ತಮ್ಮದು ಔಟ್ ಆಫ್ ತಾಲೂಕು ಸೆಲೆಕ್ಷನ್ ಆಗಿರ್ತದಲ್ಲ, ಆವಾಗ ವಿದ್ಯಾರ್ಥಿಗಳು ಬಹಳಷ್ಟು ದೂರ ಆಗುತ್ತೆ ಅಂತೇಳಿ ಅಡ್ಮಿಷನ್ ಅವರು ಮಾಡುವುದಿಲ್ಲ. ಇನ್ನು ಅವರಿಗೆ ಇಷ್ಟದ ಶಾಲೆ ಸಿಗಲಿಲ್ಲ ಎಂಬ ಕಾರಣಕ್ಕೆ ಅಡ್ಮಿಷನ್ ಮಾಡದೇ ಇರ್ಬೋದು. ಇದು ಫಸ್ಟ್ ರೌಂಡಲ್ಲಿ ಏನು ಆಯ್ಕೆ ಆಗ್ತಾರೆ ವಿದ್ಯಾರ್ಥಿಗಳು, ಅವ್ರಿಗೆ ಯಾವ ಶಾಲೆ ಇಷ್ಟ ಆಗಿರುತ್ತೋ ಅವರೆಲ್ಲ ಅಂತಹ ಶಾಲೆ ಸಿಗಲಿಲ್ಲ ಅಂತೇಳಿ ಅವರು ಅಡ್ಮಿಷನ್ ಮಾಡದೇ ಇರಬಹುದು. ಇನ್ನು ಎರಡನೇ ಲಿಸ್ಟ್ನಲ್ಲಿ ಮತ್ತೆ ಬೇರೆ ಶಾಲೆ ಕೊಡಬಹುದು ಎಂಬ ಕಾರಣಕ್ಕೆ ಅವರು ಅಡ್ಮಿಷನ್ ಮಾಡೋದಿಲ್ಲ. ಇದು ಮಾತ್ರ ತಾವು ನೋಡ್ಕೋಬೇಕು. ಕಳೆದ 4 ವರ್ಷಗಳ ಹಿಂದೆ ಏನಾಗ್ತಿತ್ತು ಅಂದರೆ, ಫಸ್ಟ್ ರೌಂಡಲ್ಲಿ ಸೆಲೆಕ್ಷನ್ ಆದಂಥ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡಲ್ಲಿ ಮತ್ತೊಮ್ಮೆ ಆಪ್ಷನ್ ಕೊಡ್ತಾಯಿದ್ರು. ಅಂದರೆ ಅವ್ರಿಗೆ ಆ ಶಾಲೆ ಏನಾದರೂ ಮತ್ತೊಂದು ಸೀಟ್ ಆ ಕಾಸ್ಟಿಗೆ ಖಾಲಿ ಇತ್ತು ಅಂದರೆ ಅಲ್ಲಿ ಕೊಡ್ತಾಯಿದ್ರು. ಬಟ್ ಈಗ ಹಾಗಿಲ್ಲ. ಎಕ್ಸಾಮ್ ಬರೆಯುವ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇದೆ, ಎಲ್ಲ ಕಾಸ್ಟ್ ವಿದ್ಯಾರ್ಥಿಗಳ ಸಂಖ್ಯೆನೇ ಜಾಸ್ತಿ ಇದೆ ಎಕ್ಸಾಮ್ ಬರೆಯುವಂಥ ವಿದ್ಯಾರ್ಥಿಗಳು. ಹಾಗಾಗಿ ಎರಡನೇ ಲಿಸ್ಟ್ನಲ್ಲಿ ಮತ್ತೆ ಸ್ಟೂಡೆಂಟ್ಸ್ಗಳು ಸಿಗ್ತಾರೆ ಅನ್ನುವ ಕಾರಣಕ್ಕಾಗಿ ಅವರಿಗೆ ಆಪ್ಷನನ್ನು ಕೊಡಲಿಕ್ಕೆ ಸರ್ಕಾರ ಏನು ಮಾಡಿದೆ ಅಂದರೆ, ಎರಡನೇ ಲಿಸ್ಟ್ನಲ್ಲಿ ಅವರಿಗೆ ಅವಕಾಶ ಕೊಡೋದೇ ಇಲ್ಲ. ಅಂದರೆ ಫಸ್ಟ್ ಲಿಸ್ಟಲ್ಲಿ ಅಡ್ಮಿಷನ್ ಮಾಡದೇ ಇರುವಂಥ ವಿದ್ಯಾರ್ಥಿಗಳಿಗೆ ಅಲ್ಲಿ ಎರಡನೇ ಲಿಸ್ಟಲ್ಲಿ ಆಪ್ಷನ್ಸ್ ಕೊಡೋದಿಲ್ಲ. ಆ ಸೀಟನ್ನೇ ತಮಗೆ ಕೊಡ್ತಾರೆ. ಯಾರು ಫಸ್ಟ್ ಲಿಸ್ಟಲ್ಲಿ ಸೆಲೆಕ್ಷನ್ ಆಗಿರೋದಿಲ್ಲ ಅವರಿಗೆ ಆ ಸೀಟನ್ನು ಕೊಡ್ತಾರೆ. ಇನ್ನು ಕೆಲವು ಪೋಷಕರು ಕೇವಲ ಎಕ್ಸಾಮ್ ಮಾತ್ರ ಬರೆಸಿರ್ತಾರೆ ವಿದ್ಯಾರ್ಥಿಗಳದ್ದು. ಕೆಲವು ಸ್ಟೂಡೆಂಟ್ಸ್ಗಳಿಗೆ ಪೇರೆಂಟ್ಸ್ ಏನು ಮಾಡಿರ್ತಾರೆ, ಸುಮ್ಮನೆ ನಾಲೆಜ್ಗೋಸ್ಕರ ಎಕ್ಸಾಮನ್ನು ಬರೆಸಿರ್ತಾರೆ. ಬಟ್ ಅವರು ಹೆಚ್ಚು ಅಂಕಗಳನ್ನು ಪಡೆದು ಸೆಲೆಕ್ಟ್ ಆಗಿರ್ತಾರೆ, ಬಟ್ ಅವರು ಆ ಶಾಲೆಗೆ ಅಡ್ಮಿಷನ್ ಮಾಡೋದೇ ಇಲ್ಲ. ಇನ್ನು ಕೆಲವು ವಿದ್ಯಾರ್ಥಿಗಳು ಏನು ಅಂದರೆ, ಇಲ್ಲಿ
ಮೊರಾರ್ಜಿ ಶಾಲೆಗೆ ಕೇವಲ ಎಕ್ಸಾಮ್ ಬರೆದಿರ್ತಾರೆ, ಆದರೆ ಅವ್ರ ಇಷ್ಟ ಏನಿರುತ್ತೆ ಅಂದರೆ ಮೈನಾರಿಟಿ ಮೊರಾರ್ಜಿ ಶಾಲೆಗೆ ಅಥವಾ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಿಗೆ ಅಡ್ಮಿಷನ್ ಮಾಡಬೇಕು ಅನ್ನುವಂತಹ ಆಸೆ ಇರುತ್ತದೆ. ಕೆಲವು ಪೋಷಕರು ಆದರ್ಶ ವಿದ್ಯಾಲಯ ಶಾಲೆಗಳಿಗೆ ಕಳಿಸಬೇಕು ಅನ್ನುವಂಥ ನಿರ್ಧಾರ ಮಾಡಿರ್ತಾರೆ. ಹಾಗಾಗಿ ಇಲ್ಲಿ ಎಕ್ಸಾಮ್ ಬರೆದಿರ್ತಾರೆ, ಸೆಲೆಕ್ಟ್ ಆಗಿರ್ತಾರೆ, ಬಟ್ ಅವ್ರು ಅಡ್ಮಿಷನ್ ಮಾಡೋದಿಲ್ಲ. ಇದು ಒಂದು ಕಾರಣ ಅಂತ ಹೇಳ್ಬೋದು. ಇನ್ನೂ ಮೋಸ್ಟ್ ಇಂಪಾರ್ಟೆಂಟ್ ಕಾರಣ ಏನಂದರೆ, ಈಗಾಗಲೇ ನವೋದಯ ಸೆಲೆಕ್ಟ್ ಆಗಿದ್ದಾರೆ ಭಾಳಷ್ಟು ವಿದ್ಯಾರ್ಥಿಗಳು. ಪ್ರತಿ ಜಿಲ್ಲೆಯಲ್ಲಿ 80 ಸೀಟುಗಳು ಅಂದರೆ ವಿಚಾರ ಮಾಡಿ 2300ಕ್ಕೂ ಹೆಚ್ಚು ಸೀಟುಗಳಾಗ್ತಾವೆ. ಅವ್ರು ಮ್ಯಾಕ್ಸಿಮಮ್ ಮೊರಾರ್ಜಿ ಶಾಲೆಗಳದ್ದು ಬರೆದಿದ್ದಾರೆ, ಅವ್ರು ಸೆಲೆಕ್ಟ್ ಕೂಡ ಆಗಿದ್ದಾರೆ. ಆದರೆ ಅವರು ಅಲ್ಲಿ ಹೋಗೋದಿಲ್ಲ, ಯಾಕಂದರೆ ನವೋದಯ ಸೆಲೆಕ್ಟ್ ಆಗಿ ಅಡ್ಮಿಷನ್ ಮಾಡಿರ್ತಾರೆ. ಇನ್ನು ಇಡೀ ರಾಜ್ಯದಲ್ಲಿ ನವೋದಯ ಸೆಲೆಕ್ಟ್ ಆದಂಥ ಎಲ್ಲ ವಿದ್ಯಾರ್ಥಿಗಳು ಪ್ರತಿ ಜಿಲ್ಲೆಯಲ್ಲೂ ಇರ್ತಾರೆ ಅಂತ ನಾಗಲೇ ಹೇಳಿದ್ದೆ. ಭಾಗಶಃ ಅವರು ಸೆಲೆಕ್ಟ್ ಆಗಿದ್ದಾರೆ, ಅವರು ಅಡ್ಮಿಷನ್ ಮೊರಾರ್ಜಿದು ಮಾಡೋದಿಲ್ಲ. ಇನ್ನು ಕೆಲವು ವಿದ್ಯಾರ್ಥಿಗಳು ಸೆಲೆಕ್ಟ್ ಆದರೂ ಕೂಡ ಹೋಗೋದಿಲ್ಲ ಕಾರಣವಿಲ್ಲದೆ. ಕೆಲವು ವಿದ್ಯಾರ್ಥಿಗಳು ಕಾರಣ ಇಲ್ಲದೆ ಅವರು ಅಡ್ಮಿಷನ್ನೇ ಮಾಡೋದಿಲ್ಲ ಅಂತ ಹೇಳ್ಬೋದು. ಇನ್ನು ಕೆಲವು ವಿದ್ಯಾರ್ಥಿಗಳು ನಾಲೆಜ್ಗೋಸ್ಕರ ಎಕ್ಸಾಮನ್ನು ಬರೆದಿದ್ದಾರೆ. ಆದ್ದರಿಂದ ಎಲ್ಲ ಕಾರಣಗಳಿಂದ ಮೊದಲನೇ ಸುತ್ತಿನಲ್ಲಿ ಹಂಚಿಕೆ ಆಗದೇ ಉಳಿದಿರುವ ಸೀಟುಗಳನ್ನು, ಅಂದರೆ ಮೊದಲನೇದಾಗಿ ಹಂಚಿಕೆ ಆಗದೆ ಅಂದರೆ ಕೇವಲ ಈಗ 30-35 ಸೀಟುಗಳನ್ನು ಮಾತ್ರ ಬಿಟ್ಟಿದ್ದಾರೆ. ಇನ್ನೂ ಖಾಲಿ ಉಳಿದಿದ್ದಾವಲ್ಲ ಆ ಸೀಟುಗಳ ಜೊತೆಗೆ ಮೊದಲನೇ ಸುತ್ತಿನಲ್ಲಿ ಹಂಚಿಕೆ ಪಡೆದು ಶಾಲೆಗೆ ಅಡ್ಮಿಷನ್ ಮಾಡದೇ ಇರುವ ಸೀಟುಗಳನ್ನು ಕ್ರೋಢೀಕರಿಸಿ. ನಾಗಲೇ ಹೇಳಿದಾಗ ಈ ಲಿಸ್ಟಲ್ಲಿ ಹೆಸರು ಬಂದಿದೆ, ಅವರು ಅಡ್ಮಿಷನ್ ಮಾಡಿರೋದಿಲ್ಲ, ಮತ್ತು ಖಾಲಿ ಉಳಿದಿರೋ ಸೀಟುಗಳದಲ್ಲ ಅವೆಲ್ಲವನ್ನು ಸೇರಿಸಿ ಮೊದಲನೇ ಸುತ್ತಿನಲ್ಲಿ ಭಾಗವಹಿಸಿ ಸೀಟು ಹಂಚಿಕೆ ಆಗದೇ ಇರುವ ಅಭ್ಯರ್ಥಿಗಳನ್ನು ಮಾತ್ರ ಪರಿಗಣಿಸಿ ಎರಡನೇ ಸುತ್ತಿನ ಸೀಟು ಹಂಚಿಕೆ ನಡೆಸಲಾಗುತ್ತಿದೆ ಅಂತೇಳಿ ಅವರು ತಿಳಿಸಿದ್ದಾರೆ. ಅಂದರೆ ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಆಗಿರ್ತಾರೆ, ಬಟ್ ಅವರು ಅಡ್ಮಿಷನ್ ಮಾಡಲಿಕ್ಕೆ ಲಿಸ್ಟಲ್ಲಿ ಹೆಸರು ಇರುತ್ತೆ, ಅವರು ಅಡ್ಮಿಷನ್ ಮಾಡೋದಿಲ್ಲ. ಅದು ಅಲ್ಲದೆ ಖಾಲಿ ಉಳಿದಿರೋ ಸೀಟುಗಳಿದಲ್ಲ ಅವುಗಳನ್ನು ಮತ್ತು ಇವರು ಅಡ್ಮಿಷನ್ ಮಾಡದೇ ಇರುವಂಥ ಸೀಟುಗಳು ಎಲ್ಲವನ್ನು ಸೇರಿಸಿ ಕ್ರೋಢೀಕರಣ ಮಾಡಿ ಇಲ್ಲಿ ಏನು ಕೌನ್ಸಿಲಿಂಗಲ್ಲಿ ಇನ್ನು ಮೊದಲನೇ ಸುತ್ತಿನಲ್ಲಿ ಭಾಗವಹಿಸಿರ್ತಾರೆ, ಬಟ್ ಸೀಟು ಹಂಚಿಕೆ ಆಗಿರೋದಿಲ್ಲ ಅಂತಹ ವಿದ್ಯಾರ್ಥಿಗಳಿಗೆ, ಅಂದರೆ ಯಾರೂ ಸೆಲೆಕ್ಟ್ ಆಗಿಲ್ಲ ಆ ವಿದ್ಯಾರ್ಥಿಗಳನ್ನು ಮಾತ್ರ ಇಲ್ಲಿ ತೊಗೊಳ್ತಾರೆ ಎರಡನೇ ಲಿಸ್ಟ್ನಿಗೆ. ಸೊ ನಿಮಗೆ ಬಹಳಷ್ಟು ಆಪ್ಷನ್ಸ್ಗಳದು, ಇನ್ನೂ ಅವಕಾಶಗಳದಾವು. ಇನ್ನು ಒಂದು ವೇಳೆ ಎರಡನೇ ಸುತ್ತಿನಲ್ಲಿಯೂ ಸೀಟು ಹಂಚಿಕೆ ಆಗದಿದ್ದರೆ ಕೂಡ ಮತ್ತೆ ಇದೇ ಪ್ರಕಾರ ಮೂರನೇ ಸುತ್ತಿನ ಸೀಟು ಹಂಚಿಕೆ ಕೂಡ ನಡೆಯುತ್ತದೆ. ಸೊ ತಾವ್ಯಾರೂ ಕೂಡ ಚಿಂತಿಸಬೇಡಿ. ಕಳೆದ 4 ವರ್ಷಗಳಲ್ಲಿ ನಾವು ನೋಡ್ತಾ ಇದ್ದಾಗ 4 ಹಂತದ ಸೀಟು ಹಂಚಿಕೆ ನಡೆದಿದೆ. ಬಹಳಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ನೇ ಮಾಡಿರೋದಿಲ್ಲ. ಸೊ ತಾವುಗಳು ಎಲ್ಲರೂ ವೇಟ್ ಮಾಡಬೇಕಾಗುತ್ತೆ. ಇನ್ನು ವಿಶೇಷ ವರ್ಗದವರಿಗೆ ಇಲ್ಲಿ ಮೊದಲ ಸುತ್ತಿನಲ್ಲಿ ಆಯ್ಕೆ ಆಗಿಲ್ಲವೇ, ನಿಮಗೂ ಕೂಡ ಎರಡನೇ ಅಥವಾ ಮೂರನೇ ಲಿಸ್ಟ್ನಲ್ಲಿ ಪ್ರತ್ಯೇಕವಾಗಿ ವಿಶೇಷ ವರ್ಗದ ಆಯ್ಕೆ ಪಟ್ಟಿ ಅಂತ ಲಿಸ್ಟ್ ಬಿಡುಗಡೆಗೊಳಿಸ್ತಾರೆ. ನೋಡ್ರಿ, ಕಳೆದ ವರ್ಷ ಹೀಗೆ ಮಾಡಿದ್ರು, ಮೂರನೇ ಸುತ್ತಿನಲ್ಲಿ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೋಸ್ಕರ ಅಲ್ಲಿ ಸೆಲೆಕ್ಷನ್ ಲಿಸ್ಟ್ ಬಿಡುಗಡೆಗೊಳಿಸಿದ್ರು. ಇಡೀ ಸ್ಟೇಟಲ್ಲಿ ಎಲ್ಲೆಲ್ಲಿ ವಿಶೇಷ ವರ್ಗದವ್ರು ಎಕ್ಸಾಮ್ ಬರೆದಿದ್ದೀರಿ ಅವ್ರಿಗೆಲ್ರಿಗೂ ಕೂಡ ಥರ್ಡ್ ರೌಂಡಲ್ಲಿ ಅವ್ರಿಗಿರುವಂಥ ಮೀಸಲಾತಿ ಇದೆಯಲ್ಲ 50% ವಿಶೇಷ ವರ್ಗದವರಿಗೆ ಎಕ್ಸಾಮ್ ಇಲ್ಲದೆ ಡೈರೆಕ್ಟಾಗಿ ಅಡ್ಮಿಷನ್ ಮಾಡ್ಕೊಳ್ತಾರೆ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ. ಅಂತಹ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿರ್ತಾರಲ್ಲ ಅವ್ರಿಗೋಸ್ಕರ ಇಲ್ಲಿ ಮೊದಲ ಆದ್ಯತೆಯನ್ನು ನೀಡ್ತಾರೆ. ಯಾಕೆಂದರೆ ಮೆರಿಟ್ ಇರುತ್ತೆ, ಅವ್ರದ್ದು ರಿಸಲ್ಟ್ ಚೆನ್ನಾಗಿ ಬರೆದಿರ್ತೀರಿ ಬಟ್ ಸೆಲೆಕ್ಟ್ ಆಗಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ತಮಗೆ ಸಪ್ರೇಟಾಗಿ ಮೂರನೇ ಹಂತದ ಒಂದು ಕೌನ್ಸಿಲಿಂಗ್ ಲಿಸ್ಟಲ್ಲಿ ಅವರು ನಿಮ್ಮನ್ನು ಪರಿಗಣಿಸ್ತಾರೆ. ಯಾಕಂದರೆ ನೀವು ಇಲ್ಲಿ ಎಕ್ಸಾಮನ್ನು ಬರೆದಿರ್ತೀರಿ, ಸೂಕ್ತ ದಾಖಲೆಗಳನ್ನು ಕೂಡ ನೀಡಿರ್ತೀರಿ, ವಸತಿ ಶಾಲೆಗಳಿಗೆ ಹೋಗಿ ದಾಖಲೆಗಳ ಪರಿಶೀಲನೆ ಕೂಡ ಅಲ್ಲಿ ಆಗಿರ್ತದೆ, ಅವರೆಲ್ಲ ಚೆಕ್ ಮಾಡಿರ್ತಾರೆ. ಅದರ ಮೇಲೆ ನೀವೇ ವಿಶೇಷ ವರ್ಗದವರು ಅಂತ ಕನ್ಫರ್ಮ್ ಆಗಿಬಿಟ್ಟಿರುತ್ತೆ ಗೌರ್ಮೆಂಟ್ಗೆ. ಹಾಗಾಗಿ ನಿಮ್ಮನ್ನು ಮೂರನೇ ಹಂತದ ಸೀಟು ಹಂಚಿಕೆ ಆಗಿರ್ಬೋದು ಅಥವಾ 4 ಒಟ್ಟಾರೆಯಾಗಿ ಏನು ಕೌನ್ಸಿಲಿಂಗ್ ಲಿಸ್ಟ್ಗಳು ಬಿಡ್ತಾರೆ 4 ಹಂತದವರೆಗೂ, ಅದರಲ್ಲಿ ಒಂದು ಸಾರಿ ಆದರೂ ತಮಗೆ ಸಪ್ರೇಟಾಗಿ ಸೀಟು ಹಂಚಿಕೆ ನಡೆಯುತ್ತೆ. ಒಂದು ವೇಳೆ ಸೀಟುಗಳು ಇನ್ನೂ ಇದ್ದರೆ ಕ್ರೈಸ್ ಅವರ ಮುಖಾಂತರ ಡೈರೆಕ್ಟ್ ಅಡ್ಮಿಷನ್ಗೆ ಅರ್ಜಿ ಕರೆಯಲಾಗುತ್ತೆ. ಅಂದರೆ ಈಗ ನಿಮಗೆ 4 ಹಂತದ ಸೀಟು ಹಂಚಿಕೆ ಮುಗಿದ್ರೂ ಕೂಡ ಇನ್ನೂ ವಿಶೇಷ ವರ್ಗದ ಸೀಟುಗಳು ಖಾಲಿ ಉಳಿದು ಅಂದರೆ ಆವಾಗ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧಿಕೃತ ವೆಬ್ಸೈಟ್ ಮೂಲಕ ನಿಮಗೆ ಡೈರೆಕ್ಟಾಗಿ ಎಕ್ಸಾಮ್ ಬರೆಯದವರಿಗೆ ಮತ್ತು ಬರೆದವರಿಗೂ ಕೂಡ ಅಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ತಾವು ಕೂಡ ಸೆಲೆಕ್ಟ್ ಆಗಬಹುದಾಗಿದೆ. ಇನ್ನು ವಿಶೇಷ ವರ್ಗದ ಇಲ್ಲದವರು ಅಂದರೆ ಇವರು ಯಾವುದೇ ಲಿಸ್ಟ್ನಲ್ಲಿ ಆಯ್ಕೆ ಆಗಲಿಲ್ಲ ಅಂದರೆ ಇನ್ನೊಂದು ಅವಕಾಶ ಇದೆ. ಅದು ಹೇಗೆ ಅಂದರೆ, ಬಹಳ ವಿದ್ಯಾರ್ಥಿಗಳು ಇವಾಗ ಅಡ್ಮಿಷನ್ ಮಾಡಿ 3 ಲಿಸ್ಟ್ ಬಿಡುಗಡೆ ಆದಮೇಲೆ 1-2 ವಾರ ಶಾಲೆಗೆ ಹೋಗಿ ಮತ್ತೆ ಶಾಲೆ ಬೇಡ ಅಂತ ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ಕೊಳ್ತಾರೆ. ಆಗ 4ನೇ ಲಿಸ್ಟು ಮತ್ತೆ ಬಿಡುಗಡೆ ಆಗುತ್ತೆ. ಆಗ ನಿಮ್ಮ ಹೆಸರು ಬರ್ಬೋದು ಆ ಟೈಮಲ್ಲಿ. ಇದು ಅಷ್ಟೇ ಅಲ್ಲದೆ 7-8 ತಿಂಗಳು ಶಾಲೆ ಹೋಗಿ ನಡುವೆ ಶಾಲೆ ಬಿಟ್ಟು ಮತ್ತೆ ಅಡ್ಮಿಷನ್ ಕ್ಯಾನ್ಸಲ್ ಮಾಡಿಕೊಂಡ ವಿದ್ಯಾರ್ಥಿಗಳಿದ್ದ ಪಕ್ಷದಲ್ಲಿ ತಾವುಗಳು ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ತಾವೇನು ಮಾಡಬೇಕು, ಇಲ್ಲಿ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಒಂದು ಅರ್ಜಿಯನ್ನು ಸಲ್ಲಿಸಿ ಬರಬೇಕು. ಒಂದು ವೇಳೆ ಯಾವುದಾದ್ರೂ ಸೀಟುಗಳು ಖಾಲಿ ಇದ್ದಲ್ಲಿ ನಮ್ಮನ್ನು ಪರಿಗಣಿಸಿ ಅಂತ ತಾವು ಸೂಕ್ತ ದಾಖಲೆಗಳನ್ನು ಕೊಟ್ಟು ಬಂದರೆ ತಮ್ಮ ಅಡ್ಮಿಷನಲ್ಲಿ ಕನ್ಫರ್ಮ್ ಆಗುತ್ತದೆ. ಸೀಟುಗಳು ಖಾಲಿ ಇದ್ದಲ್ಲಿ ತಮಗೆ ಅವಕಾಶವನ್ನು ನೀಡುತ್ತಾರೆ ಎನ್ನುವಂತಹ ಮಾಹಿತಿಯನ್ನು ನಾನು ತಮಗೆ ಇಲ್ಲಿ ನೀಡ್ತಾ ಇದ್ದೀನಿ. ಸೊ ಇಲ್ಲಿ ತಾವು ತಿಳ್ಕೋಬೇಕು ಏನು ಅಂದರೆ, ಇಲ್ಲಿ ಒಂದು ವೇಳೆ ಸೀಟುಗಳು ಇದ್ದಲ್ಲಿ ತಮಗೆ
ಅವಕಾಶ ಸಿಗುತ್ತದೆ ಅಂತ ತಿಳಿಸ್ತಾ ಇದ್ದೀನಿ. ಇನ್ನು ಇದು ಇಷ್ಟೇ ಅಲ್ಲದೆ ಇನ್ನೂ ಲಿಂಗ ಹಾಗೂ ಜಾತಿವಾರು ಖಾಲಿ ಉಳಿದಂತಹ ಸ್ಥಾನಗಳು ಇದ್ದರೆ ಅಲ್ಲಿ ಕೂಡ ತಮಗೆ ಅವಕಾಶ ಇದೆ ಅಂತ ಹೇಳ್ಬೋದು. ಅಂದರೆ ಅಲ್ಲಿ ಏನಾದರೂ ಸೀಟುಗಳು ಇನ್ನೂ ಇದ್ದು ಅಂದರೆ ಅಲ್ಲಿ ಮೀಸಲಾತಿ ಯಾವ ರೀತಿ ನಡೀತದೆ ಅನ್ನೋದನ್ನು ತಮಗೆ ಈಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಏನು ಅಂದರೆ ಇಲ್ಲಿ ತಾವು ನೋಡ್ಬೋದು ಯಾವ ರೀತಿ ಅಂದರೆ ಮೊದಲನೇದಾಗಿ ಇಲ್ಲಿ ನೋಡ್ತಾ ಹೋಗಿ ತಾವುಗಳು ಯಾವ ರೀತಿ ಮೀಸಲಾತಿ ಇದೆ ಅಲ್ಲಿ ಅನ್ನೋದು ಅಂತಂದ್ರೆ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ಫಸ್ಟಿಗೆ ಇರುವಂಥದ್ದು ಏನು ಅಂದರೆ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನೋಡಿದಾಗ ಅದರ ಮೇಲೆ ಕೂಡ ಇಲ್ಲಿ ಆಪ್ಷನ್ಸ್ಗಳು ಇರ್ತಾವೆ. ಇಲ್ಲಿ ನೋಡ್ತಾ ಹೋಗಿ ತಾವು ಕೂಡ ಇಲ್ಲಿ ಯಾವ ರೀತಿ ಸೆಲೆಕ್ಷನ್ ನಡೆಯುತ್ತದೆ, ಮೀಸಲಾತಿ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಇಲ್ಲಿ ನೋಡ್ಬೋದು. ಮೊದಲನೇದಾಗಿ ಲಿಂಗ ಹಾಗೂ ಜಾತಿವಾರು ಖಾಲಿ ಉಳಿದ ಸ್ಥಾನಗಳ ಭರ್ತಿ. ಪರಿಶಿಷ್ಟ ಜಾತಿಗೆ ಮೀಸಲಾದ ಸ್ಥಾನ ಖಾಲಿ ಉಳಿದರೆ ಕ್ರಮವಾಗಿ ಮೊದಲಿಗೆ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ, ಅವರು ಇಲ್ಲದೇ ಇದ್ದರೆ ಪ್ರವರ್ಗ 1 ವಿದ್ಯಾರ್ಥಿಗಳಿಗೆ, ಅವರು ಇಲ್ಲದೇ ಇದ್ದರೆ 2A, 2B, 3A, 3B ಅಭ್ಯರ್ಥಿಗಳಿಗೆ ಅವಕಾಶವನ್ನು ಈ ರೀತಿ ಸೀರಿಯಲ್ ಆಗಿ ಕಲ್ಪಿಸ್ತಾರೆ. ಒಂದು ವೇಳೆ ಪರಿಶಿಷ್ಟ ಪಂಗಡದ ಸ್ಥಾನ ಖಾಲಿ ಉಳಿದರೆ ಮೊದಲಿಗೆ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ, ತದನಂತರ ಅವರು ಇಲ್ಲದೇ ಇದ್ದರೆ ಪ್ರವರ್ಗ 1, ಅದು ಆದಮೇಲೆ 2A, 2B, 3A, 3B ಅಭ್ಯರ್ಥಿಗಳಿಗೆ ಅವಕಾಶ ಕಲ್ಪಿಸ್ತಾರೆ. ಇನ್ನು ನೆಕ್ಸ್ಟ್ ಪ್ರವರ್ಗ 1 ಖಾಲಿ ಉಳಿದ್ರೆ ಮೊದಲಿಗೆ 2A ತೆಗೆದುಕೊಳ್ತಾರೆ, ಆಮೇಲೆ 2B, 3A, ನೆಕ್ಸ್ಟ್ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ ಅಭ್ಯರ್ಥಿಗಳಿಗೆ ಅವಕಾಶ ಕಲ್ಪಿಸ್ತಾರೆ. ಇದೇ ರೀತಿ ಎಲ್ಲ ಕಾಸ್ಟ್ಗಳದ್ದು ಇಲ್ಲಿ ಇದೇ ರೀತಿಯಾಗಿ ಕೌನ್ಸಿಲಿಂಗ್ ಲಿಸ್ಟ್ ಬಿಡುಗಡೆ ಆಗುತ್ತೆ ಸೀಟುಗಳು ಖಾಲಿ ಉಳಿದಂತಹ ಸಂದರ್ಭದಲ್ಲಿ. ಒಂದು ವೇಳೆ ಇಲ್ಲಿ ಬಾಲಕ ಸ್ಥಾನ ಖಾಲಿ ಉಳಿದ್ರೆ ಅದೇ ವರ್ಗದ ಬಾಲಕಿಯರಿಗೆ ಅವಕಾಶ ಕಲ್ಪಿಸ್ತಾರೆ. ಬಾಲಕಿ ಸ್ಥಾನ ಖಾಲಿ ಉಳಿದ್ರೆ ಅದೇ ವರ್ಗದ ಬಾಲಕರಿಗೆ ಅವಕಾಶ ಕಲ್ಪಿಸ್ತಾರೆ. ಇನ್ನು ಸ್ಥಳೀಯೇತರ ಅಭ್ಯರ್ಥಿಗಳಿಗೆ 75 ಅನುಪಾತ ಇರುತ್ತೆ. ಅಂದರೆ ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳಿಗೆ 75% ಔಟ್ ಆಫ್ ತಾಲೂಕಿನ ವಿದ್ಯಾರ್ಥಿಗಳಿಗೆ, ನಾನ್ ಲೋಕಲ್ ವಿದ್ಯಾರ್ಥಿಗಳಿಗೆ ಇಲ್ಲಿ 25% ಸ್ಥಾನಗಳನ್ನು ಮೀಸಲು ಇಡಲಾಗಿದೆ. ಆದ್ದರಿಂದ ತಾವೆಲ್ಲರೂ ಕೂಡ ಇಲ್ಲಿ ವೇಟ್ ಮಾಡಿ, ನಿಮಗೆ ಇನ್ನೂ ಆಪ್ಷನ್ಸ್ಗಳದಾವೆ, ಅವಕಾಶಗಳದಾವೆ, ತಾವು ಸೆಲೆಕ್ಟ್ ಆಗುವ ಚಾನ್ಸಸ್ ಇರುತ್ತದೆ ಅನ್ನುವಂಥ ಮಾಹಿತಿ ಸಂಪೂರ್ಣವಾದದ್ದ ವಿಷಯವನ್ನು ತಮಗೆ ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ. ತಾವೆಲ್ಲರೂ ಕೂಡ ಈ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರಿಗೆ ಇದು ಯೂಸ್ ಆಗುತ್ತೆ, ಉಪಯುಕ್ತವಾಗುವಂತೆ ಅನ್ನುವಂಥ ಇದ್ದರೆ ಅಂತಹ ವಿದ್ಯಾರ್ಥಿ ಪೋಷಕರಿಗೆ ವಿಡಿಯೋವನ್ನು ತಾವು ಶೇರ್ ಮಾಡ್ಬೋದು ಅನ್ನುವಂಥ ಮಾಹಿತಿ ತಿಳಿಸುತ್ತಾ ಧನ್ಯವಾದಗಳನ್ನು ತಿಳಿಸ್ತಾರೆ.